1962 ಪ್ರೊಜೆಕ್ಟರ್ ಇದೆ. 1985ವರೆಗೂ 15 ರೂಪಾಯಿ ಕೊಡಬೇಕಾಗಿತ್ತು ನೀವು ರೇಡಿಯೋ ಕೇಳೋದಕ್ಕೆ. ಇದು 50 ದಶಕದ್ದು ಒಂದು ಪಿಕ್ಚರು. ಒಂದು ರೇಡಿಯೋನ ಇಲ್ಲಿ ಕಟ್ಟಿಬಿಟ್ಟು ಸುತ್ತ ಕೂತ್ಕೊಂಡು ಕೇಳ್ತಿದ್ರು. ರೇಡಿಯೋಗಳಿದೆ ಇಲ್ಲಿನೂ. ವಿಶೇಷವಾಗಿರೋದು 1930 ರೇಡಿಯೋ ಇದೆ. 1962 ಪ್ರೊಜೆಕ್ಟರ್ ಇದೆ. ಒಂದು ಕಾಲದಲ್ಲಿ ಮನೆಯಲ್ಲಿ ಕೂತ್ಕೊಂಡು ಪಿಕ್ಚರ್ ನೋಡೋದು ಅಮೇರಿಕಾದಲ್ಲಿ ಶ್ರೀಮಂತರಿಗೆ ಒಂಥರ ಹುಚ್ಚಿತ್ತು. ಸೊ 62 ಪ್ರೊಜೆಕ್ಟರ್ ಇದೆ. ಯಾರಾದರೂ ಮಕ್ಕಳು ಬಂದರೆ ನಾನು ಐ ಮೇಕ್ ಎ ಸ್ಪೆಷಲ್ ಅರೇಂಜ್ಮೆಂಟ್ ಟು ಶೋ ದಮ್ ದಟ್ ಮೂವಿ. ವರ್ಕ್ ಆಗುತ್ತೆ. ಅದನ್ನು ಮೂವಿ ತೋರಿಸ್ತೇನೆ. ತುಂಬ ಖುಷಿ ಪಡ್ತಾರೆ. ಯಾಕೆಂದರೆ ಅದು ಮೂಕಿ ಪಿಕ್ಚರ್ ಆಗಿರ್ಬೋದು ಅಥವಾ ಹಳೆಯದು ಕಾರ್ಟೂನ್ ಆಗಿರ್ಬೋದು, ಅದು ಹೇಗೆ ಓಡುತ್ತೆ ನೋಡುತ್ತೆ ನನ್ನ ಒಂಥರ ಕುತೂಹಲ. ನಂತರ ಇದು ಎಲ್ಲ ಟೇಪ್ ರೆಕಾರ್ಡರ್ಸ್. ಇವು ಟೇಪ್ ರೆಕಾರ್ಡರ್ ಅಂದರೆ ನಿಮ್ಮ ಕ್ಯಾಸೆಟ್ಗಳಲ್ಲ, ಇದು ದಿಸ್ ಕಾಲ್ಡ್ ರೀಲ್ ಟು ರೀಲ್ ಸ್ಪೂಲ್ ಟೇಪ್ ರೆಕಾರ್ಡರು. 1962ರಲ್ಲಿ ಇದು ವಿಶೇಷ ಅಂದರೆ ಇದನ್ನು ಈ ಹಳೆ ಕಾಲದಲ್ಲಿ ನಾಟಕ ಕಂಪನಿಗಳಲ್ಲಿ ಯೂಸ್ ಮಾಡ್ತಾಯಿದ್ರು. ಅಲ್ಲಿ ಏನು 4 ತಾಸು 8 ತಾಸು ಅವರು ಒಂದನ್ನೇ ಕೇಳಬೇಕಲ್ವ, ಅದಕ್ಕೆ ದೊಡ್ಡ ದೊಡ್ಡ ಸ್ಪೂಲ್ ಯೂಸ್ ಮಾಡಿ ಮಾಡ್ತಾಯಿದ್ದು ರೆಕಾರ್ಡ್ ಪ್ಲೇಯರ್ಸ್ಗಳು. 1960 ಇದು 60 ದಶಕದ್ದು. ಈ ಕೆಳಗಡೆ ಏನಿದೆ ಇದೆಲ್ಲ 1962ರಿಂದ 80ರವರೆಗೆ ಬಂದಿರೋ ಟ್ರಾನ್ಸಿಸ್ಟರ್ ರೇಡಿಯೋಗಳು. ಇಲ್ಲಿ ವಿಶೇಷ ಅಂದರೆ ನಿಮಗೆ ಈ 1930 ರೇಡಿಯೋ ಇದೆ. ಇದರಲ್ಲಿ ಏನು ವಿಶೇಷ ಅಂದರೆ GEC ಅಂತ ಇಂಗ್ಲೆಂಡಿದ್ದು. ಏನು ವಿಶೇಷ ಅಂದರೆ ಆ ಟೈಮ್ನಲ್ಲಿ ರೇಡಿಯೋ ಸ್ಟೇಷನ್ಗಳಿಗೆ ಹೆಸರು ಆಮೇಲೆ ಫ್ರೀಕ್ವೆನ್ಸಿ ಕೊಡ್ತಿರಲಿಲ್ಲ, ಕೋಡ್ ಕೊಡ್ತಾಯಿದ್ರು. ಅಂದರೆ 30ರಲ್ಲಿ ಕಲ್ಕಟ್ಟಾದಲ್ಲಿದ್ದರೆ CALVU3 ಅಂತೇನೋ ಕೊಡ್ತಾಯಿದ್ರು. ಆ ಥರ ಡಯಲೆಲ್ಲ ಇದೆ. ವೆರಿ ಅವಾಗಿನ್ನೂ ರೇಡಿಯೋ ಶುರುವಾಗಿತ್ತು. ಯಾಕಂದರೆ 24ರಿಂದ 30 ಅಂದರೆ 8 ವರ್ಷದಲ್ಲಿ ದೇ ವರ್ ಟ್ರೈಂಗ್ ಟು ಡೂ ಲಾಟ್ ಆಫ್ ಥಿಂಗ್ಸ್ ಆ್ಯಕ್ಚುಲಿ. ಸೊ ಇದರಲ್ಲಿ FM ಇದೆ. 1960 ಇದು ಜರ್ಮನದ್ದು. ರೆಡಿ ಮಾಡಬೇಕಿದು. ಇಲ್ಲಿ ಬಂದರೆ ನಿಮಗೆ ಲೈಸೆನ್ಸ್ ನೋಡೋಕ್ಕೆ ಸಿಗುತ್ತೆ. 1938ರಿಂದ ಬ್ರಿಟಿಷರು ಲೈಸೆನ್ಸ್ ಶುರು ಮಾಡಿದರು. 1985ವರೆಗೂ 15 ರೂಪಾಯಿ ಕೊಡಬೇಕಾಗಿತ್ತು ನೀವು ರೇಡಿಯೋ ಕೇಳೋದಕ್ಕೆ. ನೀವೊಂದು ಸುಮಾರು 40-50 ದಶಕದಲ್ಲಿ ನೀವು ಯಾರಾದರೂ ರೇಡಿಯೋ ಕೇಳ್ತಾಯಿದ್ರೆ ಲೈಸೆನ್ಸ್ ಕಟ್ತಾ ಇಲ್ಲ ಅಂದರೆ ರೇಡಿಯೋ ಎತ್ಕೊಂಡು ಹೋಗೋರು, ಕಾನ್ಫಿಸ್ಕೇಟ್ ಮಾಡೋರು. ಸೊ ಕೆಲವೊಂದು ಕಡೆ ಏನು ಮಾಡ್ತಾಯಿದ್ರು, ದೇ ಯೂಸ್ ಟು ಪಬ್ಲಿಷ್ ಇಟ್ ಇನ್ ಮ್ಯಾಗ್ಝಿನ್ ಕಾಲ್ಡ್ ಇಂಡಿಯಾ ಲಿಸ್ನರ್. ಅದರಲ್ಲಿ ಪ್ರಿಂಟ್ ಮಾಡೋರು, ಇಷ್ಟು ಜನ ರೇಡಿಯೋ ಲೈಸೆನ್ಸ್ ತೊಗೊಂಡಿದ್ದಾರೆ, ಇಷ್ಟು ಜನ ತೊಗೊಂಡಿಲ್ಲ, ಇಷ್ಟು ಕೇಸಸ್ ಆಗಿದೆ ಅಂಥೇಳಿ ರೇಡಿಯೋ ಕೇಳೋದಕ್ಕೆ. ನಿಮಗೆ ವಿಚಿತ್ರ ಅನ್ನಿಸ್ಬೋದು, ಇದು ಇನ್ನೂವರೆಗೂ ಇದೆ. ಅದು ಲೈಸೆನ್ಸ್ ತೊಗೋಬೇಕು ಅಂತ ಇದೆ, ಬಟ್ ಯಾರೂ ಕೇರ್ ಮಾಡಲ್ಲ. ಈಗೆಲ್ಲ ಮುಂದೆ ಹೋಗ್ಬಿಟ್ಟಿದ್ದೀವಿ. ಸೊ ಇದೆಲ್ಲ ನ್ಯೂ ಲೈಸೆನ್ಸಸ್ ಎಷ್ಟು ಕೊಟ್ಟಿದ್ದರು ಆ ಟೈಮ್ನಲ್ಲಿ ಅಂತ 1939ರಲ್ಲಿ ಅನೌನ್ಸ್ ಮಾಡೋರು. ಇಷ್ಟು ಜನ ಮಡ್ರಾಸ್ ಅಂದರೆ 612 576 ಜನ ರೇಡಿಯೋಗಳನ್ನ ಖರೀದಿ ಮಾಡಿದರು 36ರಲ್ಲಿ. ಮಡ್ರಾಸ್ ಪ್ರಾವಿನೆನ್ಸ್ ಅಂದರೆ ಕರ್ನಾಟಕ, ಮಡ್ರಾಸ್, ತಮಿಳ್ನಾಡು ಇಟ್ಕೊಂಡು. ಸೊ ಇವೆಲ್ಲ ರೇಡಿಯೋ ಆ್ಯಡ್ಸು ಆ ಟೈಮ್ನಲ್ಲಿ. ಇದು 270, ಇದು 1964ರದು 270, ಸೊ 375 ಆ ಥರ. ಇದು 50 ದಶಕದ್ದು ಒಂದು ಪಿಕ್ಚರು. ಒಂದು ರೇಡಿಯೋನ ಇಲ್ಲಿ ಕಟ್ಟಿಬಿಟ್ಟು ಸುತ್ತ ಕೂತ್ಕೊಂಡು ಕೇಳ್ತಿದ್ರು. ಇದೊಂದು ಮರ್ಫಿ ಅಂತ ಕನ್ನಡ ಮೂವಿ ಮಾಡಿದ್ರು ಇಲ್ಲೇ ಶಾರ್ಟ್. ದಟ್ ಮೂವಿ ಕನೆಕ್ಟ್ಸ್ ಮದರ್ ಆ್ಯಂಡ್ ಸನ್. ಮರ್ಫಿ ಅಂತ ಕನ್ನಡ ಮೂವಿ ಮಾಡಿದ್ರು. ಏ ವತನ್ ಮೇರೆ ವತನ್ ಹಿಂದಿ ಮೂವಿ. ಅದನ್ನು ಕ್ವಿಟ್ ಇಂಡಿಯಾ ಮೂಮೆಂಟ್ ಮೇಲೆ, ಕಾಂಗ್ರೆಸ್ ರೇಡಿಯೋ ಮೇಲೆ ಮಾಡಿರೋದು.